ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಿಮ್ಮ ಆಸೆ ಹಂಗೆ ಈ ಮರದ ಕೆಳಗೆ ಯಾರು ಇಲ್ದಿರೋ ಜಾಗದಾಗೆ ನನ್ನ ಭುಜದ ಮ್ಯಾಕೆ ನಿಮ್ಮ ತಲೆ ಮಡಗಬೇಕು ಅಂದ್ರಲ್ಲ. ಸರ್ದಕ್ಕ ಸಕ್ಕರೆ ಎಟ್ಟಾಕ್ಲಿ? ಹಾಕು ಜಯ, ಹುಸಿ ಜಾಸ್ತಿನೇ ಹಾಕು. ಜಯ ಹಂಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಶಾನೆ ಹಾಕು. ಸ್ಯಾನೆ ಹಾಕಿನಿ ಸರ್ದಕ್ಕ. ಹಂಗಿದ್ದೇನೆ ನಮ್ಮ ರಾಮ್ಗೆ ಶಾನೆ ಇಷ್ಟ. ಸರ್ದಕ್ಕ ರಾಮಣ್ಣನ ಸೊಸೆಯಮ್ಮರು ಎಡತ್ತಿಗೆ ಬರ್ತಾರಂತೆ. ಫೋನ್ ಮಾಡಿದ್ರಲ್ಲ ಜಯ, ಇನ್ನೇನು ಬಂದ್ಬಿಡ್ತಾರೆ. ಹುಸಿ ಬಿರ್ಬಿರ್ನೆ ಮಾಡು. ಸರಿ ಸರ್ದಕ್ಕ. ಪಾಪ ಹೋಗಿರೋ ಜಾಗದಾಗೆ ನಾಲ್ಗೆಗೆ ರುಚಿ ಸಿಗುವಂಥ ಊಟ ಸಿಕ್ಕಾಯ್ತೋ ಇಲ್ವೋ. ಪಾಪ ನಮ್ಮ ರಾಮ ಹಸ್ಕೊಂಡೇ ಬರ್ತಾನೆ. ಏನು ಚಂದ್ರಿ, ಶಾನೆ ದಾಹ ಆಗೈತಾ? ಹ್ಞೂ ಸರ್ದಕ್ಕ, ಬೆಳಗಿಂದ ಸಾನೆ ಕೆಲಸ ಅಲ್ವಾ, ಅದಕ್ಕೆ. ಓ, ಅಂಥ ಕೆಲಸ ಏನಮ್ಮ ಮಾಡಿದ್ದೀಯಾ? ನಾನಲ್ಲ ಸರ್ದಕ್ಕ, ನೀವು ಬೆಳಗಿಂದ ಸಾನೆ ಕೆಲಸ ಮಾಡ್ತಿದ್ದೀರಲ್ಲ, ಅದಕ್ಕೆ ನಂಗೆ ದಾ ಆಯಿತು. ಈಗ ನೀರು ಕುಡ್ದಾಯ್ತಾ? ಬಿರ್ಬಿರ್ನೆ ಇಲ್ಲಿಂದ ಹೊಂಟೋಗು, ಇಲ್ಲ ಅಂದರೆ ನಾವು ಮಾಡ್ತಾ ಇರೋ ಅಡುಗೆ ನೋಡಿ ನಿನ್ನ ಗಂಟ್ಲು ಕೂಡ ಒಣಗೋಗ್ತೈತೆ. ಬೋಕಿಲಾಡಿ ಅವಳೆ. ಅಕ್ಕ, ನಾನು ನಿಮ್ಮನ್ನ ನೋಡೋಣ ಅಂತಲೇ ಬರ್ತಿದ್ದೆ. ಯಾಕೆ, ಏನಾಯ್ತು? ಆ ಮುದುಕಿ ಏನನ್ನು ಪ್ಲ್ಯಾನ್ ಮಾಡ್ತಾಳೆ ಅಂತ ಗೊತ್ತಾ? ಏನಾದರೂ ಮಾಡ್ಕೊಳ್ಳಿ ಬಿಡೆ, ಆ ಮುದುಕಿ ಬಗ್ಗೆ ಯೋಚನೆ ಮಾಡೋಷ್ಟು ಖಾಲಿ ಇಲ್ಲ ನಾನು. ಏನಾದರೂ ಮಾಡ್ಕೊಳ್ಳಿ. ಅಯ್ಯೋ ಅಕ್ಕ, ಆ ಜೋಡಿಗಳು ಹನಿಮೂನಿಂದ ವಾಪಸ್ ಬರ್ತಾವ್ರಂತೆ. ಅದಕ್ಕೆ ಆ ಮುದುಕಿ ಏನೇನೋ ಸ್ಪೆಷಲ್ಲಾಗಿ ಅವರಿಬ್ರಿಗೂ ಅಡುಗೆ ಮಾಡ್ತಾವಳೆ. ಏನು, ಅವರಿಬ್ರು ವಾಪಸ್ ಬರ್ತಿದ್ದಾರಾ? ಸರ್ದವಾ ಸರ್ದವಾ. ನೋಡಿ ಹೇಳಿದ ತಕ್ಷಣ ಹೆಂಗ್ ಬಂದ್ರು ಅಂತ. ಸರ್ದವು ಬಾವಾ ಬನ್ನಿ. ಹಾಯ್ ಜಾನಕಿ. ಹಲೋ. ಅದಕ್ಕೆ ಹೆಂಗಿದ್ದೀರಾ? ಓ, ನಾವು ಚೆನ್ನಾಗಿದ್ದೀವಿ ಬಾವಾ. ರಾಮ, ಜಾನಕಿ ಬಂದ್ರಾ? ಸರ್ದವಾ, ಹೇಗಿದ್ದೀರಾ ಸರ್ದಕ್ಕ? ನಾನು ಸಂದಕ್ಕೆ ಇವನಿ, ನೀವೇ ಸರಿಗೆ ಊಟ ತಿಂಡಿ ಇಲ್ಲದೆ ಹೆಂಗೆ ಬಾಡೋಗಿವ್ರ ನೋಡಿ. ಸರಿ ಸರ್ದವಾ, ಅಪ್ಪೆ ಎಲ್ಲಿ? ಕೆಲ್ಸದ ಮ್ಯಾಕೆ ಊರ ಕಡೆ ಹೋಗವ್ರೆ. ಹಂಗ ಸರಿ, ಹಂಗಾರೆ ನಾನು ಎಲ್ರಿಗೂ ಏನು ತಂದೀವ್ನಿ ಹೇಳಿ? ಏನು? ಲೇ ರಾಮ, ಮೊದಲು ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿ ಬನ್ನಿ. ವಾ ಸರಿ, ಊಟ ಬೇರೆ ನೆನಪಿಸ್ಬಿಟ್ಟ, ಹಿಂಗೋಗಿ ಹಿಂಗೆ ಬರ್ತೀನಿ. ಜಾನಕಿ, ನೀನು ಹೋಗಿ ಎಲ್ಲ ಮಡಗ್ಬಿಟ್ಟು ಬಿದ್ದೆ ಊಟಕ್ಕೆ ಬಂದ್ರವ. ಸರಿ ಸರ್ದಕ್ಕ. ನಡ್ರಿ. ನಮ್ಮ ರೂಮಿನ ಪರಿಮಳ ಎಷ್ಟು ಚೆನ್ನಾಗಿದೆ ಅಲ್ವಾ? ಕೆಲವೊಂದ್ಸಲ ನಾವಿರೋ ಜಾಗದ ಇಂಪಾರ್ಟೆನ್ಸ್ ಗೊತ್ತಾಗ್ಬೇಕಂತಂದರೆ ಹೊರಗೆ ಹೋಗಿ ಬರಬೇಕು. ಹ್ಞೂ, ಅದು ದಿಟ್ಟನೆಯ. ನನಗೆ ನಮ್ಮ ಊರಿನ ಮಟ್ಟಿ ಮುಟ್ಲಿಲ್ಲ ಅಂದರೆ ಒಂಥರ ತಲೆ ಕೆಟ್ಟೋಗ್ಬಿಡ್ತದೆ. ಆದರೂ ಆಗಾಗ ಹೊರಗೆ ಹೋಗಿ ಬರಬೇಕು, ಮನ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ. ಹ್ಞೂ, ಅದು ದಿಟ್ಟನೆಯ. ಹೌದು, ಏನಿದು ಎಲ್ಲದಕ್ಕೂ ದಿಟ್ವೆ ದಿಟ್ವೆ ಅಂತ ತಲೆ ಅಲ್ಲಾಡಿಸ್ತಾ ಇದ್ದೀರಾ?
ಓ ಗೊತ್ತಾಯ್ತು ನಮ್ಮ ಪೈಲ್ವಾನ್ರಿಗೆ ಸ್ಯಾನೆ ಹೊತ್ತಿಂದ ಹೊಟ್ಟೆಗೇನು ಬಿದ್ದಿಲ್ವಲ್ಲ ಅದಕ್ಕೆ ಅಲೂರಾ. ನೋಡ್ರಲ್ಲ ನಮ್ಮವ್ರು ಏಡ್ಸ್ ಅಂದಾಗ ನಮ್ಮ ಭಾಷೆ ಕಲ್ತ್ಕೊಬಿಟ್ಟವ್ರೆ. ಅದ್ರ ಜೊತೆಗೆ ಏಡ್ಸ್ ಅಂದಾಗ ನನ್ನ ಹಸುವನ್ನು ಅರ್ಥ ಮಾಡ್ಕೊಂಡ್ಬಿಟ್ಟವ್ರೆ. ನಮ್ಮೂರಿಗೆ ಬಂದಾಯ್ತಲ್ಲ ಆಟೋಮ್ಯಾಟಿಕ್ಲಿ ನಮ್ಮ ಭಾಷೆ ಬರುತ್ತೆ. ಅಂತೂ ಹಬ್ಬಕ್ಕೆ ಮುಂಚೆನೇ ಬಂದ್ಬಿಟ್ವಿ. ಅಪ್ಪ ಅಮ್ಮ ಮನೆಗೆ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ಹೌದಾ? ಮೊದಲನೇ ದೀಪಾವಳಿ ಅಲ್ವಾ? ಯಾರು ಹೇಳಿದ್ದು? ನಾನು ಬೇಜಾನ್ ದೀಪಾವಳಿ ನೋಡಿವ್ನಿ. ಸರಿ ಹೋಯ್ತು, ನೀವು ಹಸ್ಕೊಂಡಿದ್ದಾಗ ನಿಮ್ಗೇನು ಹೇಳಲೇಬಾರ್ದು. ಹೋಗಿ ಫ್ರೆಶ್ ಆಗಿ ಬನ್ನಿ ಮೊದಲು, ಆಮೇಲೆ ಊಟ ಮಾಡೋಣ. ಛೇ, ಏನಕ್ಕ ನೀವು ಆತ್ರ ಪಟ್ಟು ಬಂದ್ಬಿಟ್ರಿ. ಅವ್ರು ಏನು ಗಿಫ್ಟ್ ತಂದಿದ್ದಾರೆ ಅಂತ ನೋಡ್ಬೋದಿತ್ತು ತಾನೆ. ಏಯ್, ಬೇಕು ಅಂತ ನನಗೆ ರೇಗ್ಸೋಕೆ ಹೀಗೆ ಹೇಳ್ತಿದ್ಯಾ ಅಲ್ವಾ? ಅಯ್ಯೋ ಅಕ್ಕ, ಕೋಪ ಮಾಡ್ಕೋಬೇಡಿ. ಸಾಕು, ಬಾಯ್ ಮುಚ್ಚೆ. ಸರಿ, ನಾನು ಏನೂ ಹೇಳೋಕ್ಕಿಲ್ಲ. ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಆ ಕೋಣಂಗೆ ಓದು ಬರಹ ಬರಲ್ಲ ಅಂತ ಟೀಚರ್ ಗೊತ್ತಾದ್ಮೇಲೂ ಅದ್ ಹೇಗೆ ಅವನ ಜೊತೆಗೆ ನಂಗಂತ ಬಂದು? ನಾನ್ ಮಾಡಿದ ಪ್ಲಾನ್ ಅಲ್ಲಿ ಎಲ್ಲಿ ಏನ್ ಮಿಸ್ ಆಗಿದೆ? ಲೇ, ಯಾಕೆ ಹೀಗೆ ನಿಂತಿದ್ಯಾ? ಏನಾದ್ರೂ ಹೇಳು, ಏನಾದ್ರೂ ಹೇಳಿ ಸಾಯ್ಬಾರ್ದಾ? ಅದಲ್ಲ ಅಕ್ಕ, ನೀವು ಮಾಡಿದ ಪ್ಲಾನ್ ಎಲ್ಲ ಸರಿಯಾಗೇ ಐತೆ. ಆದ್ರೆ ಅವ್ರ ಪಿರುತಿ ಎಲ್ಲದಕ್ಕಿಂತ ಗಟ್ಟಿಯಾಗೈತೆ. ಇರಿ ಅಕ್ಕ, ಕೋಪ ಮಾಡ್ಕೋಬೇಡಿ. ನೀವಿಲ್ಲೇ ಕೋಪ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಏನು ಬರಕ್ಕಿಲ್ಲ. ಅವ್ರಿಬ್ರ ಮಧ್ಯೆ ಏನೇನು ಆಗೈತೆ, ಮುಂದೆ ಏನೇನು ಪ್ಲಾನ್ ಮಾಡ್ಕೊಂಡವ್ರೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಅವ್ರ ಜೊತೆಯಾಗೇ ಇರಬೇಕು. ಅದಕ್ಕೆ ನಾನು ಹೇಳಿದ್ದು, ಅವ್ರು ಏನೇನು ತಕೊಂಬಂದಿದ್ದಾರೆ ಹೋಗಿ ನೋಡುಮ ಅಂತ. ಬನ್ನಿ ಅಕ್ಕ. ಅಯ್ಯೋ, ನಂಗೇನು ಗಿಫ್ಟ್ ತಂದವರು, ಮೊದಲೋಗಿ ನೋಡಬೇಕು. ಶಾರದವಾ, ಬೊಂಬಾಟು. ಹೌದು ಶಾರದಕ್ಕ, ಹೊಟ್ಟೆ ಜೊತೆ ಮನಸ್ಸು ತುಂಬಿತು. ಇಂಥ ಅಡುಗೆ ಮಾಡಿರೋ ಶಾರದವಂಗೆ ಏನಾದ್ರೂ ಕೊಡದೇ ಇದ್ರೆ ಆಯ್ತದಾ? ಏನಾದ್ರು ಕೊಡಲೇಬೇಕು ಅಲ್ವಾ ನಮ್ಮರೆ? ಹೌದು ಪೈಲ್ವಾನ್ರೆ, ಏನಾದ್ರು ಕೊಡಲೇಬೇಕು. ಸರಿ, ಹಂಗಾರೆ ನಾನು ಹೋಗ್ಬಿಟ್ಟು ತಗೊಬತ್ತೀನಿ. ಏ ರಾವಣ, ಯಾವಾಗ ಬಂದ್ರಿ? ಹೆಂಗಿದ್ದಿಲ್ಲ? ಆರಾಮ್ ಕಣೋ. ಅದಕ್ಕೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅದಕ್ಕೆ ಎಲ್ಲರೂ ಇಲ್ಲೇ ಇದ್ದೀರಾ? ತಡ್ರಿ, ನಿಮ್ಗೆಲ್ಲ ಗಿಫ್ಟ್ ತಗೊಬತ್ತೀನಿ. ಏನಣ್ಣ? ಲೈ ಇರ್ಲ ತಗೊಬತ್ತೀನಿ. ಮೊದಲು ಶಾರದವಂಗೆ. ಅಮ್ಮರೇ ತಗೊಳ್ಳಿ, ನೀವೇ ಕೊಡಿ. ಸುಮಾರು ದಿನದಿಂದ ಕೃಷ್ಣನ್ ವಿಗ್ರಹ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರಲ್ಲ, ತಗೊಳ್ಳಿ. ಲೇ ಸಕ್ಕ, ಇದು ನಿಂಗೆ ಕಲ. ಅರೆ ವಾ ರಾಮಣ್ಣ, ಪೇಟೆಗಂತೂ ಹೋಗಕ್ಕೆ ಹಾಕಿಲ್ಲ. ಅಟ್ಲೀಸ್ಟ್ ನೀ ಕೊಟ್ಟಿರೋ ಟೋಪಿ ಹಾಕೊಂಡು ಬಂದೂಕ ತಕೊಂಡು ಡಿಶ್ ಡಿಶ್ ಡಿಶ್. ತಗೊಳ್ಳಿ. ಸೀರೆ ನಂಗೆನಾ? ತುಂಬ ಥ್ಯಾಂಕ್ಸ್ ಅಕ್ಕವ್ರೆ. ನನಿತಾ ಅವರೇ,
ತಗೊಳ್ಳಿ. ಓಹ್ ವೆರಿ ಬ್ಯೂಟಿಫುಲ್, ಥ್ಯಾಂಕ್ ಯು. ಇಷ್ಟೆಲ್ಲ ಯಾಕಮ್ಮ ತರಕ್ಕೆ ಹೋದೆ? ಅಯ್ಯೋ ತನ್ನಿ ಬಿಡಿ ಸಾರ್ದಕ್ಕ, ಮನೆಯವ್ರಿಗಲ್ವೇ ತಕ್ಕೊಂಬಂದಿರೋದು. ಹೌದು ಶಾರದಕ್ಕ, ನಾವೇನು ಯಾವಾಗಲೂ ತರ್ತೀವ, ನೆನ್ಪಿಗಿರ್ಲಿ ಅಂತ ತಂದ್ವಿ. ಚೆನ್ನಾಗಿದೆ ಅದಕ್ಕೆ, ತುಂಬ ಚೆನ್ನಾಗಿದೆ ಅದಕ್ಕೆ. ವೆರಿ ಮಚ್ ಥ್ಯಾಂಕ್ ಯು. ಅಯ್ಯೋ ಮನೆಯವರು ಅಂತಿದ್ದಾಗೆ ನೆನಪಾಗೋಯ್ತು. ನಾನು ಹೋಗ್ಬಿಟ್ಟು ಮಂಜು ನೋಡ್ಕೊಂಡು ಹಂಗೆ ಅವನಿಗೊಂದು ಗಿಫ್ಟ್ ಕೊಟ್ಟು ಬರ್ತೀನಿ. ಅಯ್ಯೋ ಬಡ್ಡಿ ಆಯ್ದ, ಹೊಲ ಎಲ್ಲ ಅಡ್ಗೆಡಿಸ್ಬಿಟ್ಟಿರ್ತಾನೆ. ಬರ್ತೀನಿ. ಶಾರದಕ್ಕ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಯ್ತಮ್ಮ. ಜಾನಕಿ, ಓ ರೆಸ್ಟ್ ತಗೊಳಕ್ ಬಂದ್ಯಾ? ಓಕೆ. ಇಲ್ಲ ಬನ್ನಿ. ಏನಿಲ್ಲ, ಅಲ್ಲಿ ಎಲ್ಲರ ಮುಂದೆ ಚೆನ್ನಾಗಿ ಮಾತಾಡೋಕ್ಕಾಗಲಿಲ್ಲ. ಜಸ್ಟ್ ಹನಿಮೂನ್ ಹೇಗಿತ್ತು ಅಂತ ಕೇಳ್ಕೊಂಡು ಹೋಗಕ್ಕೆ ಬಂದೆ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ, ಏನೂ ತೊಂದರೆ ಇರಲಿಲ್ಲ. ಓ ಹೌದಾ? ಕೇಳೋಕ್ಕೆ ತುಂಬ ಖುಷಿ ಆಗ್ತಿದೆ. ಬಾಬಾನು ನಿನ್ನ ಥರನೇ ಎಂಜಾಯ್ ಮಾಡಿದ್ರಾ? ಅಯ್ಯೋ, ಅವರಂತೂ ನನಗಿಂತ ಎಂಜಾಯ್ ಮಾಡೋದು. ಅವರು ಚಿಕ್ಕ ಮಗು ಥರ, ಯಾವಾಗಲೂ ಅದೇ ಉತ್ಸಾಹ, ಅದೇ ಎನರ್ಜಿ. ಹೌದೌದು, ಆದರೆ ಪಾಪ ಅವ್ರಿಗೆ ಓದು ಬರಹ ಬರಲ್ಲ ಅನ್ನೋದೊಂದೇ ಕೊರತೆ ಅಲ್ವಾ? ಪಾಪ, ಅದರಿಂದ ನಿನಗೂ ಬಾವಂಗೂ ಮನಸ್ತಾಪ ಬಂದಿರಬೇಕಲ್ವಾ? ಮೊದಲಿಗೆ ಸ್ವಲ್ಪ ಬೇಜಾರಾಯಿತು. ಸಾರಿ ಜಾನಕಿ, ನಾನು ಬೇಕು ಅಂತ ಆ ವಿಚಾರನ ಹೇಳಲಿಲ್ಲ. ನಿನಗೆ ಆ ವಿಷಯ ಮುಂಚೆನೇ ಗೊತ್ತಿರುತ್ತೇನೋ ಅಂತ ಕ್ಯಾಶುಯಲಾಗಿ ಮಾತಾಡ್ಬಿಟ್ಟೆ. ಸಾರಿ. ನೋ ನೋ ನೋ, ಅದೇನು ಪ್ರಾಬ್ಲಮ್ ಆಗಿಲ್ಲ. ನೀವು ಹೇಳಿದ್ದು ಒಳ್ಳೆಯದಾಯಿತು. ಇಲ್ಲ ಅಂತಂದರೆ ರಾಮೂರು ಹೇಳ್ತಾನೆ ಇರಲಿಲ್ಲ. ಆದರೂ ನಿಮ್ಮಂಥವ್ರಿಗೆ ಭಾವಂತರ ಓದು ಬರಹ ಬರ್ದಿರೋ ಅಂಥ ಲೈಫ್ ಪಾರ್ಟ್ನರಾಗಿ ಸಿಕ್ಕಿರೋದು ಬೇಜಾರಾಗುವಂಥ ವಿಷಯನೇ ಅಲ್ವಾ? ಹೇಳಿದ್ನಲ್ಲ, ಬೇಜಾರು ಆಗಿತ್ತು, ಆದರೆ ಇವಾಗಿಲ್ಲ. ಅಂದರೆ ಈಗ ನಿಮ್ಮಿಬ್ಬರ ಮಧ್ಯೆ ಜಗಳನೇ ಇಲ್ವಾ? ಇಲ್ಲ, ಹೇಳಬೇಕು ಅಂತಂದರೆ ನಾವಿಬ್ಬರ ಸಂಬಂಧ ಇನ್ನೂ ಗಟ್ಟಿಯಾಗಿದೆ. ಓಹ್ ವೆರಿ ನೈಸ್. ನನಗಂತೂ ಈಗ ಸಮಾಧಾನ ಆಯಿತು. ಬಟ್ ರಾಮು ಬಾವಂಗೆ ಓದು ಬರಹ ಬರ್ದಿರೋ ಅಂಥ ವಿಚಾರ ನಿಂಗೀಗ ಪ್ರಾಬ್ಲಮ್ ಅಲ್ವೇ ಅಲ್ಲ ಅಲ್ವಾ? ಅದ್ಯಾಕೆ ಪ್ರಾಬ್ಲಮ್ ಆಗುತ್ತೆ? ಅವ್ರಿಗೆ ಓದು ಬರಹ ಹೇಳ್ಕೊಡೋಕ್ಕೆ ನಾನಿದ್ದೀನಲ್ಲ. ಹಾಂ, ನೀನಿದೆಯಾ ಅಲ್ವಾ? ಕರೆಕ್ಟ್, ಹೇಳ್ಕೊಡು, ಒಳ್ಳೇದಾಗಲಿ. ಬೈ ದ ವೇ, ನೆಕ್ಲೆಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ದ ಗಿಫ್ಟ್. ಮೈ ಪ್ಲೆಷರ್. ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ, ನೀನಿಂದು ನನಗೆ ನನಗೆ ಯಾರಲ್ಲ ಇದು? ಅದು ಕುಚಿಕ ರಾಮಣ್ಣ ಥರ ಹಿಂದೆ ಕಣ್ಮುಚ್ತಾ ಇರೋದು. ಓರೇ ರಾಮಣ್ಣ, ನೀನಾ? ಯಾವಾಗ ಬಂದೆ? ನಾನು ಆವಾಗಲೇ ಬಂದೆ ಕಲ. ಮನೇಲಿ ಊಟ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ಅಷ್ಟೇ ಅಲ್ಲ, ನಿಂಗೋಸ್ಕರ ಏನು ತಂದೀವಿ ಹೇಳು? ಹಂಗೋಸ್ಕರನಾ? ಹ್ಞೂ, ಕೊಬ್ಬರಿ ಮಿಠಾಯಿ. ಥೂ ನಿನ್ನ ಲೈ, ಕೊಬ್ಬರಿ ಮಿಠಾಯಿ ತಂದು ಕೊಡೋಕ್ಕೆ ನಿನ್ನೇನು ಬೆಳ್ಚಿಪ್ಪ ಮಗುನ? ಮತ್ತೆ ನೋಡಿ ಇವಾಗ ಟಾನ್ ಟಾನ್. ಲೈ ದಡ್ಡ, ಮೊಬೈಲಲ್ಲಿ ಜೋರಾಗಿ ಹಾಡಾಕೊಂಡು ಎಲ್ರಿಗೂ ತೊಂದರೆ ಕೊಡ್ತಿರ್ತೀಯಲ್ಲ, ಅದಕ್ಕೆ
ನೀನೊಬ್ಬನೇ ಕೇಳ್ಕೊಳ್ಳಿ ಅಂತ ತಂದೆ. ಅಣ್ಣ ಇದು ವೈರು ಹಿಂಗೆ ಇದಕ್ಕೆ ವೈರೆಲ್ಲ ಇಲ್ಲಕ್ಕಲ್ಲ, ಅದೇನೋ ಬ್ಲೂಟೂತ್ ಅಂತಾರಲ್ಲ ಅದ ಸೆಟ್ ಮಾಡ್ಕೋಬೇಕು. ವರೆವಾ ಅಣ್ಣ, ಚಳಿ ಆದಾಗ ಆ ಕಿವಿಗೆ ಹಚ್ಚಿ ಬದಲು ಇದನ್ನೇ ಹಿಡ್ಕೋಬೋದು. ಅಯ್ಯ ಲೈ, ನಿನ್ನ ಬುದ್ಧಿ ಎಲ್ಲ ಆಯ್ತದ ಹೇಳು. ಸರಿ ಅದು ಬಿಡೋಣ, ಮುಖ್ಯವಾದ ಮ್ಯಾಟ್ರಿ ಹೇಳಲಿಲ್ಲ ನೋಡು. ಹನಿಮೂನ್ಗೆ ಹೋಗಿದ್ದಲ್ಲ ಹೆಂಗಾಯ್ತು ಅಂತ ಮೊದಲು ಹೇಳೋಣ. ಓ ಸೂಪರ್ ಆಗಿತ್ತು. ಎಂಥ ಜಾಗ ಅಂತೀಯ, ಎಲ್ಲಿ ನೋಡಿದ್ರು ಬರೀ ಹಸ್ರಯ್ಯ. ಒಸಿ ದೂರಕ್ಕೆ ಹೋದ್ರೆ ಮಂಜು, ಎದುರುಗಡೆ ಇರೋರೇ ಕಾಣಕ್ಕಿಲ್ಲ ಅಂತೀನಿ. ಬೊಂಬಾಟ್ ಜಾಗಕ್ಕಲ್ಲ. ಮುಂದಿನಕಿತ ಎಲ್ಲರೂ ಒಟ್ಟಿಗೆ ಹೋಗುಮ. ಅಣ್ಣ ನೀನು ನೆಟ್ಟಿಗಿದ್ಯಾ ಅಥವಾ ನನಗೇನು ಅರ್ಥ ಆಗಕ್ಕಿಲ್ಲ ಅಂತ ಹಿಂಗೆ ಏನೋ ಹೇಳ್ತಿದ್ಯಾ? ಯಾಕ್ಲಾ? ಹನಿಮೂನ್ ಹೆಂಗಿತ್ತು ಅಂತ ಕೇಳಿದ್ರೆ ಹಸ್ರು ಮಂಜು ಬೊಂಬಾಟು ಅಂತ ಒಳ್ಳೆ ಪದ್ಯ ಹೇಳ್ತಿದ್ದಿಲ್ಲ ಅಣ್ಣ. ನಾ ಹೇಳಿದ್ದು ಜೀವಪನ ರಾತ್ರಿ ಆಯ್ತು, ಅದು ಹೆಂಗಿತ್ತು? ಅನ್ಕಂಡೆ, ನಾನು ಅನ್ಕಂಡೆ ಕಲ್ಲ. ನಿನ್ಗೆ ಯಾವಾಗಲೂ ಅದೇ ಜ್ಞಾನ ಅಲ್ಲ ಕಣ್ಲ. ಏನೋ ಕುಚ್ಚುಕ್ಕು ಕಿವಿಗೆ ಹಾಕೊಳ್ಳೋ ತಂದ್ಕೊಟ್ಟವನೆ, ಹಾಡು ಕೇಳುಮ್ಮ, ಅಮ್ಮಿ ಕಂಡು ಕ್ಯಾಮೆ ನೋಡುಮ್ಮ ಅನ್ನೋದು ಬಿಟ್ಟು ದ್ವಾಪಾನ ರಾತ್ರಿ ಆಯಿತು. ಬಡ್ಡದೆ ನಾನು ಇಲ್ದೆ ಅದೇನು ತೋಟ ನೋಡ್ಕೊಂಡಿದ್ದೆ ನಡಿ ನೋಡುಮ್ಮ. ಆಮೇಲೆ ಕೈತೇನಿ ಬಿಡೋಣ, ತೋರ್ಸು ನೋಡೋಣ. ನಡಿ ಅದ್ರ ಬಗ್ಗೆ ಕೇಳೋಕ್ಕಿಲ್ಲ. ನಡಿ. ಜಾನು, ಜಾನು, ಬೀಗ್ರು ಬನ್ನಿ ಬನ್ನಿ. ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಜಾನು ಎಲ್ಲಿ? ಅಗೋ ಬರ್ತಿದ್ದಾಳ. ಜಾನು ಹೇಗಿದೆಯಾ? ಚೆನ್ನಾಗಿದ್ದೀನಮ್ಮ. ಅಪ್ಪ ಇಲ್ಲಿ ಬರಲಿಲ್ವಾ? ಜಾನು ಅವ್ರಿಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಆಯ್ತಂತೆ, ಮುಗಿಸ್ಕೊಂಡು ಬರ್ತಾರೆ. ಹೌದು, ನೀವು ಹನಿಮೂನ್ಗೆ ಹೋಗಿದ್ರಂತಲ್ಲ, ಹೇಗಿತ್ತು? ಚೆನ್ನಾಗಿತ್ತಮ್ಮ. ಇವತ್ತೇ ನಾವು ಬಂದಿದ್ದು ವಾಪಸ್ಸು. ನನಗೆ ಗೊತ್ತಿತ್ತು ಹಬ್ಬ ಕರೆಯಕ್ಕೆ ನೀವು ಬಂದೇ ಬರ್ತೀರಾ ಅಂತ. ಹ್ಞೂ, ಮತ್ತೆ ಮೊದಲನೇ ದೀಪಾವಳಿ ಅಲ್ವಾ, ನಮ್ಮ ಮನೇಲೆ ಆಚರಿಸ್ಬೇಕು. ಅದಕ್ಕೆ ನಿನ್ನನ್ನು ರಾಮು ಅವ್ರನ್ನು ಕರೆಯೋಣ ಅಂತ ಬಂದೆ. ಎಲ್ಲಿ ಅಳಿಯಂದ್ರು ಬೀಗರು ಯಾರು ಕಾಣಿಸ್ತಿಲ್ವಲ್ಲ? ಹೊರಗೆ ಹೋಗಿದ್ದಾರಮ್ಮ, ಇನ್ನೇನು ಬರ್ತಾರೆ. ತಗೋ ಜಾನು. ಬೀಗ್ರೆ ಕುಡಿಯೋದಕ್ಕೆ ಕಾಫಿ ಟೀ? ಶಾರದಕ್ಕ, ನಾನು ಮಾಡ್ಕೊಂಡು ಬರ್ತೀನಿ. ಜಾನು ನನಗೇನು ಬೇಡಮ್ಮ. ಅಮ್ಮ ನಿನ್ನ ಬಾಳಿ ಕುತ್ಕೋ ಬಾ, ಕುತ್ಕೋ. 2 ನಿಮಿಷ ಬಂದೆ. ಬೀಗ್ರೆ ಒಂದು ನಿಮಿಷ ಬರ್ತೀನಿ. ಜಾನಕಿ, ನಾನು ಮಾಡ್ತೀನಿ, ಈ ಕಡೆ ಬಮ್ಮ. ಬಿಡಿ ಶಾರದಕ್ಕ, ನೀವು ಎಷ್ಟು ಅಂತ ಮಾಡ್ತೀರಾ? ರೆಸ್ಟ್ ತಗೊಳ್ಳಿ, ನಾನು ಮಾಡ್ತೀನಿ. ಶಾರದಕ್ಕ, ಕಾಫಿ ಪುಡಿಯಲ್ಲಿ ಹಾಂ ಮುಗ್ದೋಗಿತ್ತು, ಹೊಸ ಪಟ್ನ ತಂದೀವ್ನಿ, ತಗೊಳವ ಹಾಕು. ಕೊಡಿ. ಶಾರದಕ್ಕ, ಹಾಲು ನೋಡ್ಕೊಳ್ಳಿ ಬಂದೆ.